ಸರ್ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ನಮ್ಮನ್ ಮರ್ತೇ ಬಿಟ್ರಿ ಅಂತ ಅನ್ಕೊಂಡೆ. ಹೇಗ್ ಮರೆಯಕ್ಕಾಗುತ್ತೆ ಸುಶಾಂತ್ ಅವ್ರೆ? ನಾನ್ ಯಾಕೆ ಫೋನ್ ಮಾಡಿದೆ ಅಂತಂದ್ರೆ ನಾವಿಬ್ರು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ಬೇಕು. ಏನ್ ಸರ್ ಹೇಳ್ತಿದ್ದೀರಾ? ಡೆಲ್ಲಿಗೆ ಹೋಗ್ಬೇಕಾ? ನಾವಿಬ್ರಾ? ಅಮೌಂಟ್ ಸ್ವಲ್ಪ ದೊಡ್ಡದಲ್ವಾ ಸುಶಾಂತ್ ಅವ್ರೆ? ಹಾಗಾಗಿ ನೀವು ಬಂದ್ರೆ ಚೆನ್ನಾಗಿರುತ್ತೆ. ಸರ್ ಯಾವತ್ತು ಹೇಳಿದ್ರಿ? 30ನೇ ತಾರೀಕು ಸುಶಾಂತ್ ಅವ್ರೆ. ಅಯ್ಯೋ ಅವತ್ತು ಸ್ವಲ್ಪ ಬ್ಯುಸಿ ಇದ್ದೀನಲ್ವ ಸರ್ ನಾನು. ನಿಮ್ಗೆ ಅಮೌಂಟ್ ಮುಖ್ಯನಾ ನಿಮ್ ಕೆಲಸ ಮುಖ್ಯನಾ? ಇಲ್ಲ ಸರ್, ಅಮೌಂಟೇ ಮುಖ್ಯ. ನಾನು ಬರ್ತೀನಿ ಸರ್. ಓಕೆ ಸುಶಾಂತ್ ಅವ್ರೆ, ಯಾ ಓಕೆ ಸರ್. ಬಾಯ್, ಸಿಗೋಣ. ಅದು ಲಾಯರ್ ಫೋನ್ ಮಾಡಿದ್ರು. ಏನಂತೆ? ನಾವು ಒಂದ್ಸಲ ಡೆಲ್ಲಿಗೆ ಹೋಗ್ಬೇಕಂತೆ. ಹೋದ್ರೆ ಎಲ್ಲ ಕ್ಲಿಯರ್ ಆಗಿ ನಮ್ದು ಇನ್ಶೂರೆನ್ಸ್ ಅಮೌಂಟ್ ರಿಲೀಸ್ ಆಗತ್ತಂತೆ. ಇಷ್ಟು ದಿನ ಇದಕ್ಕೋಸ್ಕರನೇ ಹೋರಾಡಿದ್ದು. ಅಮೌಂಟ್ ರಿಲೀಸ್ ಆಗ್ತಿದೆ, ಖುಷಿ ವಿಷಯನೇ ಅಲ್ವಾ? ಖುಷಿ ವಿಷಯನೇ ಆದ್ರೂ. ಅದ್ ಸರಿ, ರಾಘವೆಲ್ಲಿ ಸ್ಕೂಲ್ಗೆ ಹೋದ್ನಾ? ಇಲ್ಲ, ಇಷ್ಟೊತ್ವರೆಗೂ ಮುದ್ದು ಮಾಡಿ ಸ್ಕೂಲ್ಗೆ ಹೋಗು ಅಂತ ಹೇಳಿದ್ರು ನನ್ ಮಾತ ಕೇಳ್ತಿಲ್ಲ. ಯಾಕಂತೆ? ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅವ್ನ್ ತುಂಬಾ ಹಠ ಮಾಡ್ತಿದ್ದಾನೆ. ಅವನಿಗೆ ಶಾಂತಿ ಅಮ್ಮನೇ ರೆಡಿ ಮಾಡ್ಬೇಕಂತೆ. ಅವ್ರ ಜೊತೆನೇ ಸ್ಕೂಲ್ಗೆ ಹೋಗ್ಬೇಕಂತೆ. ನಾನ್ ಏನ್ ಹೇಳಿದ್ರು ಕೇಳ್ದೇನೆ ಹಠ ಮಾಡ್ತಿದ್ದಾನೆ. ಇದ ವಿಷಯ. ಸರಿ, ಹಾಗಾದ್ರೆ ರತ್ನಮ್ಮನ್ ಕರ್ಸಿ ರಾಘವನ ವೀರಣ್ಣನ ಮನೆಗೆ ಕಳ್ಸ್ಕೊಡು. ರತ್ನಮ್ಮ ಮಾರ್ಕೆಟ್ ಅಲ್ಲಿದ್ದಾರೆ. ಅವ್ರ ತರಕಾರಿ ತಗೊಂಡ್ ಬರೋದು ಲೇಟ್ ಆಗುತ್ತಂತೆ. ಈಗೇನ್ ಮಾಡೋದು? ರಾಘವನ ಬಿಡೋಣ ಅಂದ್ರೆ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹೋಗ್ಲಿ ಬಿಡಿ, ತಲೆ ಕೆಡಿಸ್ಕೋಬಿಡಿ, ನಾನೇ ಬಿಟ್ ಬರ್ತೀನಿ. ಸರಿ ಮಾತ್ರ. ಬಾಯ್. ಹಲೋ, ಅಲ್ಲ ನಿಜ ಹೇಳ್ಬಿಡ್ ನೀನು. ಅಲ್ಲ ಬೇಕು ಅಂತ ಮಾಡ್ತಿದ್ಯಲ್ಲ ನೀನು. ಮತ್ತೆ ಅಲ್ಲ ಅಷ್ಟು ಬುದ್ಧಿ ಬೇಡವಾ? ತೆಂಗಿನಕಾಯಿ ಲೋಡ್ ಕಳ್ಸು ಅಂದ್ರೆ ಎಳ್ನೀರ್ ಲೋಡ್ ಕಳ್ಸಿದ್ಯಲ್ಲ. ನಿಜ ಹೇಳಮ್ಮವ್ವ, ಯಜಮಾನ್ರ ಹತ್ರ ಬಯಸ್ಬೇಕು ಅಂತ ತಾನೇ ಇದೆಲ್ಲ ಮಾಡ್ತಿದ್ಯಾ ನೀನು? ಅಮೋರೆ, ಒಂದೇ ನಿಮಿಷ.